ಡಿಸ್ಟ್ರಾಕ್ಷನ್ ಅನ್ನೋದು ಒಂದು ಫೋಕಸ್ನ ಡಿಸ್ಟರ್ಬ್ ಮಾಡೋ ಒಂದು ಕ್ರಿಯೆ. ಆದರೆ ನಮ್ಮಲ್ಲಿರುವ ಸಾಮರ್ಥ್ಯಕ್ಕೆ ನಾವು ಸೆಲ್ಫ್ ಡಿಸಿಪ್ಲಿನ್ನಿಂದ ವರ್ಕ್ ಮಾಡಿದ್ರೆ ತುಂಬಾ ಸಾಧಿಸ್ತೀವಿ. ನಾವು ಯಾವಾಗಲೂ ಒಂದು ವಿಷಯದ ಬಗ್ಗೆ ಯೋಚಿಸ್ತಾನೆ ಇರ್ತೀವಿ. ಆ ವಿಷಯ ಒಂದು ನಮ್ಮನ್ನು ನಾವು ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಷಯನ ತಿಳ್ಕೊಳ್ಳೋ ಬಗ್ಗೆ ಆಗಿರ್ಬೋದು, ಯೋಚನೆ ಮಾಡ್ತಾನೆ ಇರ್ತೀವಿ. ಆದರೆ ಡಿಸ್ಟ್ರಾಕ್ಷನ್ ಅನ್ನೋ ಒಂದು ವರ್ಡಿಂದ ನಾವು ತುಂಬಾ ಫೋಕಸ್ನ ಕಳ್ಕೊತೀವಿ. ಆ ಡಿಸ್ಟ್ರಾಕ್ಷನ್ನ ಹೋಗ್ಸೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಆದರೆ ಡಿಸ್ಟ್ರಾಕ್ಷನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ಕತೆ ಥರ ಹೇಳೋದಾದರೆ, ಒಂದು ಹುಡುಗ, ಅವನ ಹೆಸರು ರಾಮು ಅಂತ. ಅವನು ತುಂಬಾ ಲೈಫಲ್ಲಿ ಏನೋ ಮಾಡಬೇಕು, ಅಚೀವ್ ಮಾಡಬೇಕು, ಸಾಧಿಸ್ಬೇಕು ಅಂತ ತುಂಬಾ ಅನ್ಕೋತಾ ಇರ್ತಾನೆ. ಆದರೆ ಅವನಲ್ಲಿ ಆ ಸಾಮರ್ಥ್ಯ ಇರುತ್ತೆ. ಆದರೆ ಅವನು ಒಂದು ಡಿಸ್ಟ್ರಾಕ್ಷನ್ ಅನ್ನೋ ಒಂದು ಕಾರಣದಿಂದ ಅವನು ಆ ವಿಷಯದ ಬಗ್ಗೆ ಫೋಕಸ್ನ ಮಾಡೋಕ್ಕಾಗುತ್ತಾ ಇರಲಿಲ್ಲ. ಇದರಿಂದ ಅವನು ತುಂಬಾ ಬೇಜಾರಾಗ್ತಾ ಇದ್ದ. ನಾನು ಅಂದ್ಕೊಂಡಿರೋದು ಆಗ್ತಾ ಇಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದ. ಒಂದಿನ ಡಿಸೈಡ್ ಮಾಡ್ದ, ಡಿಸ್ಟ್ರಾಕ್ಷನಿಂದ ನಾನು ಹೊರಗಡೆ ಬರಬೇಕು, ತುಂಬಾ ಅಚೀವ್ ಮಾಡಬೇಕು ಅಂದ್ಕೊಂಡು ನಾನು ವರ್ಕೌಟ್ ಮಾಡಬೇಕು, ತುಂಬಾ ಬಾಡಿ ಬಿಲ್ಡಿಂಗ್ ಮಾಡಬೇಕು, ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಜಿಮ್ಗೆ ಜಾಯ್ನ್ ಆದ. ಅವನು ತುಂಬಾ ಸ್ಟಾರ್ಟಿಂಗಲ್ಲಿ ಫೋಕಸ್ಡ್ ಆಗಿ ತುಂಬಾ ಕನ್ಫ್ಯೂಸ್ ಆಗ್ದೇನೆ ತುಂಬಾ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಅವನು ಅಂದ್ಕೊಂಡ, ಎಷ್ಟೋ ದಿನ ಆದಮೇಲೆ ಡಿಸ್ಟ್ರಾಕ್ಟ್ ಆದ. ಮತ್ತು ಮೊದಲಿನ ಥರನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲ ಆಗ್ತಾಯಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ. ಎಷ್ಟೋ ದಿನ ಆಯಿತು. ಅವನಿಗೆ ಮತ್ತೆ ಅನ್ನಿಸ್ತು, ನಾನು ಮಾಡಬೇಕು ಮತ್ತೆ ಅಂತ. ಮತ್ತೆ ಹೋದ. ಅಲ್ಲಿ ಒಬ್ಬ ಸ್ನೇಹಿತ ಅವನಿಗೆ ಪರಿಚಯ ಆದ. ಇಬ್ಬರು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ಮತ್ತೆ ಅವನು ಡಿಸ್ಟ್ರಾಕ್ಟ್ ಆಗಿ ಜಿಮ್ಗೆ ಹೋಗೋದು ನಿಲ್ಲಿಸ್ತು. ಇದರಿಂದ ಅವನಿಗೆ ಡಿಸ್ಟ್ರಾಕ್ಟ್ ಆಗಿ ತುಂಬಾ ಬೇರೆ ಕಡೆ ಗಮನ ಕೊಟ್ಟು ಬೇರೆ ಕಡೆ ಆಟ ಆಡೋದು, ಗೇಮ್ಸ್ ಆಡೋದು, ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾನ ವಾಚ್ ಮಾಡೋದು, ಇದೇ ಥರ ಮಾಡ್ತಾ ಬಂದ. ಎಷ್ಟೋ ತಿಂಗಳಾದಮೇಲೆ ಅವನಿಗೆ ಮತ್ತೆ ಅನ್ನಿಸ್ತು, ನಾನು ಜಿಮ್ಗೆ ಜಾಯ್ನ್ ಆಗಬೇಕಂತೆ. ಸೇರಿಕೊಂಡ. ಅದೇ ಸ್ನೇಹಿತ ಹೇಳ್ದ, ನೋಡು, ನೀನು ಫಸ್ಟ್ ಬಿಟ್ಟಾಗ ನಾನು ಈ ಥರ ಇದ್ದೆ, ಇವಾಗ ನಾನು ತುಂಬಾ ಇಂಪ್ರೂವ್ ಆಗಿದ್ದೀನಿ ಅಂತ. ಬಟ್ ರಾಮಗೆ ಅನ್ನಿಸ್ತು, ನಾನು ಏನೂ ಆಗೇ ಇಲ್ವಲ್ಲ, ಯಾಕಂದರೆ ಅವನು ಬಿಟ್ಟಿದ್ದ ಮೊದಲೇ. ಇದರಿಂದ ಅವನು ತುಂಬಾ ಬೇಜಾರಾದ, ಉಗ್ದ ಫುಲ್ಲು. ನಾನು ಏನು ಮಾಡಬೇಕು ಅಂತ ತಿಳ್ಕೊಳ್ದೇನೆ, ನಾನು ಏನೂ ಮಾಡ್ದೇನೆ ಹೇಗೆ ನಾನು ಇಷ್ಟೊಂದು ಸಾಧಿಸೋಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ನಾನು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಅವನ ಜೊತೆ ಜಾಯ್ನ್ ಆದ. ಮತ್ತೆ ಸ್ಟಾರ್ಟ್ ಮಾಡ್ದ. ನೋಡಿ ಗೆಳೆಯ, ಡಿಸ್ಟ್ರಾಕ್ಷನ್ ಅನ್ನೋ ಒಂದು ವರ್ಡು ತುಂಬಾ ನಿನ್ನ ಲೈಫ್ನ ಚೇಂಜ್ ಮಾಡುತ್ತೆ. ನೀನು ಸೆಲ್ಫ್ ಡಿಸಿಪ್ಲಿನಿಂದ ವರ್ಕ್ ಮಾಡಿದ್ರೆ ಅದು ನಿನ್ನನ್ನು ತುಂಬಾ ಬದಲಾವಣೆ ಮಾಡುತ್ತೆ. ಡಿಸ್ಟ್ರಾಕ್ಷನ್ ಒಂದು ನಿನ್ನನ್ನು ಗಮನನ ಚೇಂಜ್ ಮಾಡೋಕ್ಕೂ ಆಗುವಂಥ ಒಂದೇ ಒಂದು ಕ್ರಿಯೆ. ಆದರೆ ಸೆಲ್ಫ್ ಡಿಸಿಪ್ಲಿನಿಂದ ನೀನು ವರ್ಕ್ ಮಾಡದೇ ಆದರೆ ನಿನ್ನ ಲೈಫಲ್ಲಿ ತುಂಬಾ ಬದಲಾವಣೆ ಆಗುತ್ತೆ, ತುಂಬಾ ಚೇಂಜ್ ಆಗುತ್ತೆ ನಿನ್ನ ಲೈಫ್. ಅದೇ ರಾಮು ನಾನು ಡಿಸಿಪ್ಲಿನಿಂದ ವರ್ಕ್ ಮಾಡಿದರೆ ಅವನು ಮೊದಲಿನ ಕೊನೆ ತನಕ ಅವನು ತುಂಬಾ ಬದಲಾವಣೆ ಆಗ್ತಾಯಿದ್ದ. ಈಗ ಡಿಸ್ಟ್ರಾಕ್ಷನ್ ಅನ್ನೋ ಒಂದೇ ಒಂದು ಕಾರಣದಿಂದ ಯಾರೋ ಇನ್ನೊಬ್ಬ ಫೋಕಸ್ಡ್ ಆಗಿರೋನ್ನ ಕಂಪೇರ್ ಮಾಡಿಕೊಂಡು ಇವಾಗ ಡಿಸ್ಟ್ರಾಕ್ಷನಿಂದ ತಾನು ಕುಗ್ಗಿದ್ದಾನೆ. ಇದರಿಂದ ಇನ್ನೇನು ತಿಳ್ಕೊತೀಯ? ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನೀ ಅನ್ಕೊತಾ ಇದೆಯಾ? ಡಿಸ್ಟ್ರಾಕ್ಷನ್ ಆ ಸಮಯಕ್ಕಷ್ಟೇ ನಿನಗೆ ನಾನು ಚೆನ್ನಾಗಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಸಮಯ ಕಳೆದ ನಂತರ ಸೆಲ್ಫ್ ಡಿಸಿಪ್ಲಿನ್ನೇ ಇಂಪಾರ್ಟೆಂಟ್. ನಾನು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ರೇ ನನ್ನ ಲೈಫಲ್ಲಿ ಏನೋ ಆಗೋಕ್ಕೆ ಸಾಧ್ಯ ಅಂತ ಅನ್ಕೊತೀಯ. ಇದೇ ಸತ್ಯ. ನೀವು ಎಷ್ಟೇ ದಿನ ಯೋಚನೆ ಮಾಡಿದ್ರೂ ಡಿಸ್ಟ್ರಾಕ್ಷನ್ನೇ. ಸೆಲ್ಫ್ ಡಿಸಿಪ್ಲಿನಿಂದ ಇದ್ದರೆ ನೀನು ಫೋಕಸ್ಡ್ ಆಗಿ ಬೆಳಿತೀಯ, ನೀನು ಅಂದ್ಕೊಂಡಿರೋದಾಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ನ ಹೇಗೆ ಕಟ್ಕೊಳ್ಳೋದು, ಈ ಡಿಸ್ಟ್ರಾಕ್ಷನಿಂದ ಹೇಗೆ ಹೊರಗಡೆ ಬರಬೇಕು, ಈ ಒಂದು ಪ್ರಶ್ನೆನೇ ಕಂಪ್ಲೀಟ್ ಲೈಫಲ್ಲಿ ತುಂಬಾ ಯೋಚನೆ ಮಾಡೋಕ್ಕೆ ಕಾರಣ ಆಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ನ ಹೇಗೆ ಅಚೀವ್ ಮಾಡಬೇಕು? ಸೆಲ್ಫ್ ಡಿಸಿಪ್ಲಿನ್ನ ನೀನು ಅಚೀವ್ ಮಾಡಬೇಕಂದ್ರೆ ನಿನ್ನ ಲೈಫಲ್ಲಿ ನೀನು ಏನಾಗಬೇಕು ಅಂತ ನಿನಗೆ ಕ್ಲಾರಿಟಿ ಇರಬೇಕು. ಯೋಚನೆ ಮಾಡೋ ಶಕ್ತಿ ನಿನ್ನಲ್ಲಿರಬೇಕು. ಅದು ಮಾಡಬೇಕು ಅಂತಂದರೆ ನಿನ್ನ ಲೈಫಲ್ಲಿ ನಿಂದೇ ಆದಂಥ ಗುರಿಗಳನ್ನ ಫೋಕಸ್ ಮಾಡು. ಇಷ್ಟು ದಿನ ಅಥವಾ ಇಷ್ಟು ತಿಂಗಳು ನಾನು ತೊಗೊತೀನಿ ಇದನ್ನು ಅಚೀವ್ ಮಾಡೋಕ್ಕೆ. ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ನ ಅಚೀವ್ ಮಾಡ್ತೀನಿ, ನೆಕ್ಸ್ಟ್ ಗೋಲ್ನ ನಾನು ಇಂಪ್ರೂವ್ ಮಾಡ್ಕೊತೀನಿ ಅಂತ ಇನ್ನು ಕಂಪ್ಲೀಟಾಗಿ ಯೋಚನೆ ಮಾಡ್ದೇನೆ, ಥಿಂಕ್ ಮಾಡ್ದೇನೆ
ನೀ ಏನು ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡು. ಎಕ್ಸಾಂಪಲ್, ಒಂದು ದೇಹನ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ನಿನ್ನ ಬಾಡಿ ಗೋಲ್ನ ಚೇಂಜ್ ಮಾಡೋದಾಗಿರ್ಬೋದು. ನೀನು ಅದನ್ನು ಅಚೀವ್ ಮಾಡೋಕ್ಕೆ ಏನು ಮಾಡಬೇಕು ಅದ್ರ ಕಡೆ ಫೋಕಸ್ ಮಾಡು. ಡಿಸ್ಟ್ರಾಕ್ಷನ್ಗಳನ್ನ ಬಿಟ್ಬಿಡು. ಯಾವತ್ತು ಒಂದು ಕುದುರೆ ಆಗಿರಲಿ, ಅದಕ್ಕೆ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಅದು ಕಂಪ್ಲೀಟ್ ಒಂದ್ರ ಕಡೆ ಅಷ್ಟೇ ಫೋಕಸ್ ಮಾಡಬೇಕು ಅಂತ, ಅದು ಒಂದೇ ಕಡೆ ಹೋಗಬೇಕು ಅಂತ ಆಗಿರುತ್ತೆ. ನೀನು ಹಾಗೇನೆ ಸೆಲ್ಫ್ ಡಿಸಿಪ್ಲಿನಿಂದ ಒಂದು ಕಡೆ ಗಮನ ಕೊಟ್ಟು ನೀನು ಮುಂದೆ ಹೋದರೆ ಅದು ಇವತ್ತಲ್ಲ, ನಾಳೆ ಅಲ್ಲ, ನಿನ್ನ ತಿಂಗಳಲ್ಲ, ವರ್ಷ ಅಲ್ಲ, ಒಂದಲ್ಲ ಒಂದಿನ ಅದನ್ನು ನೀನು ಅಚೀವ್ ಮಾಡೇ ಮಾಡ್ತೀಯ. ಯಾವಾಗ ನೀನು ಫೋಕಸ್ ಆಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ನೀನು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ದರೆ ನಿನ್ನ ಲೈಫಲ್ಲಿ ನಿನಗೆ ಮೋಟಿವೇಶನ್ ಆಗುತ್ತೆ. ನೀನು ಒಂದನ್ನು ಅಚೀವ್ ಮಾಡಿದ್ರೆ ನೀನು ಅನ್ಕೋತೀಯ, ಇದೇ ಥರ ಬೇರೆದೆಲ್ಲನೂ ನಾನು ಅಚೀವ್ ಮಾಡ್ಬೋದು, ಬೇರೆ ಎಲ್ಲ ಗೋಲು ನಾನು ಕಂಪ್ಲೀಟ್ ಮಾಡ್ಕೋಬೋದು ಅಂತ ನಿನಗೆ ಮೋಟಿವ್ ಆಗುತ್ತೆ. ನೀನೇ ಮೋಟಿವೇಶನ್ ಆಗ್ತೀಯ. ನೀನು ಯಾವಾಗ ಡಿಸ್ಟ್ರಾಕ್ಷನ್ ಆಗ್ತೀಯ, ಇವತ್ತು ನೀನು ಏನು ಮಾಡಬೇಕು ಅನ್ಕೋತೀಯ, ಮುಂದೆ ಅದು ಮಾಡೋಕ್ಕಾಗೋದಿಲ್ಲ. ನೀನು ಮುಂದೆ ಮತ್ತೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಸೆಲ್ಫ್ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀನು ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿದ್ದರೆ ಇನ್ನೊಬ್ಬರಿಗೆ ನೀನು ಇನ್ಸ್ಪಿರೇಷನ್ ಆಗ್ತೀಯಾ, ಅವರು ನಿನ್ನ ನೋಡಿಕೊಂಡು ನಿನ್ನ ಥರನೇ ಆಗಬೇಕು ಅಂತ ಚೇಂಜ್ ಆಗ್ತೀಯ. ಇದೇ ಸತ್ಯ. ಆದರೆ ಡಿಸ್ಟ್ರಾಕ್ಷನ್ ಆಗಿದ್ದರೆ ನೀನು ಇನ್ನೊಬ್ಬರನ್ನ ನಿನಗೆ ನೀನೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ, ಯಾಕೆ ಅವ್ರ ಥರ ಆಗ್ತಾಯಿಲ್ಲ ಅಂತ. ಇಷ್ಟೇ ಸತ್ಯ. ನೀನು ಇನ್ನೊಬ್ಬರನ್ನ ನೀನು ಕಂಪೇರ್ ಮಾಡ್ಕೊಳ್ಳೋದಾದರೆ ನೀನು ಅವ್ರನ್ನಂಗೆ ಆಗಬೇಕು ಅಂತಂದರೆ ನೀನು ಅವರಷ್ಟೇ ಡಿಸಿಪ್ಲಿನ್ಡ್ ಆಗಿರೋದು ಸತ್ಯ ಆಗುತ್ತೆ. ಡಿಸ್ಟ್ರಾಕ್ಷನಿಂದ ಏನೂ ಆಗಲ್ಲ ಗೆಳೆಯ. ಇವತ್ತಿಂದ ಒಂದು ಕ್ಲಾರಿಟಿಗೆ ಬಾ ಗೆಳೆಯ. ನೀ ಏನು ಮಾಡಬೇಕು, ನೀ ಏನನ್ನು ಅಚೀವ್ ಮಾಡಬೇಕು ಅದನ್ನು ನಿಂದೇ ಆದಂಥ ಒಂದು ಪುಸ್ತಕದಲ್ಲಿ ಬರ್ಕೊ. ಏನಾಗಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು. ನೀನು ಕ್ಲಾರಿಟಿಯಿಂದ ಇರಬೇಕು. ನೀ ಅಂದ್ಕೊಂಡಿರೋದನ್ನ ಸಾಧಿಸಬೇಕು ಅಂತಂದರೆ ನೀನು ಬದಲಾದರೆ ಮಾತ್ರ, ನಿನ್ನಲ್ಲಿ ಬದಲಾವಣೆ ಆದರೆ ಮಾತ್ರ. ನೀನು ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನಾನು ಅವ್ರ ಥರ ಆಗಬೇಕು ಅಂತ ಅಂದ್ಕೊಂಡ್ರೆ ನೀನು ಎಷ್ಟು ಎಫರ್ಟ್ ಆಗ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀನು ಏನು ವರ್ಕ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀನು ಸೆಲ್ಫ್ ಡಿಸಿಪ್ಲಿನದಿಂದ ನಿಂದೇ ಆದಂಥ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಅದನ್ನು ಗೋಲ್ನ ಅಚೀವ್ ಮಾಡಿದ್ರೆ ಮಾತ್ರ ಅದನ್ನು ನೀನು ಸಾಧಿಸ್ತೀಯ. ಇದೇ ಸತ್ಯ. ಮತ್ತು ಇನ್ನೊಂದು ವಿಡಿಯೋ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗೋಣ.